ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲಾಗ್ಸ್. ಸೊ ಬರ್ರಿ ಇವತ್ತಿಂದ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಪ್ರೀವಿಯಸ್ ಲಾಗ್ ಒಳಗೆ ನಾನು ದೀನ ನಮಸ್ಕಾರ ಹಾಕಿದ್ದೆ ಮತ್ತು ಒಳ್ಳೆ ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೆ, ನಾನು ಮಂಗಳಾರತಿ ಹಾಡಿದ್ದೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತಿಂದ ಈ ಲಾಗ್ ಒಳಗೆ ಮದುಮಗಳು ಬಂದಾದ್ಮೇಲೆ ಅಂತಂದ್ರೆ ನಮ್ಮ ಮಾಮನ ಹೆಂಡತಿ ಬಂದಾದ್ಮೇಲೆ ನಾವು ಗುಡಿಗೆ ಹೋಗಿ ಅವ್ರನ್ನ ಬೀಗರನ್ನ ಎದುರುಗೊಳ್ಳೋದು ಅಂತಾರೆ. ಆ ಪದ್ಧತಿ ಮತ್ತೊಳ್ಳಿ ಡಿ ಜೆ ಮುಖಾಂತರ ಮನೆಗೆ ಕರ್ಕೊಂಬಂದೀವಿ ಅಕ್ಕನ ಮತ್ತೊಳ್ಳಿ ನಮ್ಮ ಮಾಮನ. ಭಾಳ ಎಂಜಾಯ್ ಮಾಡಿದ್ದೀವಿ. ಆ ಲಾಗ್ನ ಈಗ ಶೇರ್ ಮಾಡ್ಕೊತ ಹೋಗೋಣ. ಸೊ ಈ ವಿಡಿಯೋ ಮಾತ್ರ ಭಾಳ ಚಂದ ಐತಿ. ಸೊ ಪೂರ್ತಿಯಾಗಿ ನೋಡ್ಕೊತ ಹೋರಿ. ನೀವು ಇದನ್ನ ಹಚ್ಕೊಂಡಿ, ಕ್ರೀಮ್ ಹಚ್ಕೊಂಡಿ, ಬಸ್ವ ಕ್ರೀಮ್ ಹಚ್ಕೊಂಡಿ ಅದನ್ನ ಪಾತ್ ತಿಕ್ಕೋಬೇಕಿಲ್ಲ. ಹೆಂಗಾತು ಮಕ್ಕ ತಕೋಬೇಕ್ರಿ ಮೊದ್ಲ. ಸೊ ಈಗ ನಾನು ಈ ರೀತಿ ರೆಡಿ ಆಗೇನಿ, ಈ ಅರ್ಬಿ ಹಾಕೊಂಡು ಈಗ ಮದುಮಗಳು ಕರ್ಯಾಕ ಅಂತ ಹೊಂಟೀವಿ. ನಮ್ಮ ಅಮ್ಮದು ಆಲ್ರೆಡಿ ಹೋದ್ರೆ ಎಲ್ಲ ತೋರ್ಸಪ್ಪ ಅಂತಂದ್ರೆ ನಾವು ರೆಡಿ ಆಗತ್ತಿರ್ತೀವಿ, ಅವ್ರು ಹೋಗಿರ್ತಾರಲ್ಲ, ಅವ್ರು ರೆಡಿ ಆಗಿರ್ತಾರಲ್ಲ, ನಾವು ಹೋಗಿರ್ತೇವೆ, ಹಿಂಗೆ ಆಗತ್ತೈತಿ. ಸೊ ಏನು ಮಾಡ್ದಪ್ಪ ಅಂದ್ರೆ ಅಲ್ಲಿ ಹೋಗ್ಯಾರ ಈಗ ಗುಡಿಗೆ. ಅಕ್ಕ ಅಂದ್ರೆ ನಾಳೆ ನಮ್ಮ ಅಕ್ಕ ಕಳ ನಮ್ಮ ಮಾಮನ ಹಿಂದೆ ಕಳ ಆಕೆ ಆಲ್ರೆಡಿ ಬಂದಾಳ, ಈಗ ಅಲ್ಲೇ ಗುಡಿ ಹಾಕೊಂಡಾಳ. ಅಪ್ಪಾಜಿ ಕರ್ಯಾಕೆ ಹೋಗಿದ್ದ. ಸೊ ಏನು ಮಾಡೋಣಪ್ಪ ಅಂದರೆ ಪಟ. ಸೊ ಈಗ ಪಟ ಹೋಗೋಣಂತ. ನೀವು ಎಷ್ಟು ಬೀಳ ಕಾಣತ್ತಲ್ಲ, ಇಷ್ಟು ಬೀಳಾಗದೇನ ನಮ್ಗೆ ಆ ಚಾರ್ಜ್ ಆಗಿಲ್ಲ, ಅದು ಜನರಿಗೆ 6 ಅಷ್ಟೇ ಐತಿ. ಸೊ ಪಟ ಹೋಗೋಣಂತ ಗುಡಿಗೆ. ನಮ್ಮ ಅಕ್ಕರ್ಬರು ಕರ್ಕೊಂಡಂತ ಮಕ್ಕಳೆಲ್ಲ ಫುಲ್ ಡಿಜೆ ಗಿಜೆ ಹಚ್ಚಿ ಭಾರಿ ಮಜಾ ಮಾಡಕತ್ತಾರೆ. ಸೊ ಬರ್ರಿ ಹೋಗೋಣಂತ. ಹೌದು ನಮ್ಮ ಮೇಲೆ ಗಾಡು ಫ್ರೆಂಡ್ಸ್. ಈಗ ಮದುಮಕ್ಕಳೆಲ್ಲ ಬಂದು ಹಾತ್ ನೋಡ್ರಿ. ಸೊ ಮದುವೆ ಈಗ ರಾತ್ರಿ 7 ಸ್ಟಾರ್ಟ್ ಆಗತ್ತೆ. ನಮ್ಮ ಅಪ್ಪಾಜಿ ನೋಡ್ರಿ, ನಮ್ಮ ಅಪ್ಪಾಜಿನ ಹೋಗಿದ್ರಿ ಬೇಗ ಕರಕಂತೇಳಿ. ಸರ್ ಅಪ್ಪನ ಹೊಳಸ ಅಲ್ಲಿ ಅಪ್ಪಾಜಿ ಕಡೆ ಹೋಗು. ಸೊ ಇಲ್ಲಿ ಏನಂತಾರೆ ಇದಕ್ಕೆ? ಬೀಗರಿ ಥರ ಆಗೋದು ನಮ್ಮ ಇದೆ. ಹಾಂ ಬೀಗರಿಗೆ ಈ ಥರ ಆಗೋದು ಅಂತಂತೆ ಅಂತಾರಲ್ಲ, ಬೀಗರಿಗೆ ಈ ಥರ ಆಗುವಂಥ ಪ್ರೊಸೀಜರ್ ಇದೀಗ. ಏನಂತಾರೆ ಪದ್ಧತಿ? ಛಾಜ್. ಅತ್ತೆ ಹೌ ವಾಸ್ ದ ಹುಡುಗಿ, ಹೌ ಈಸ್ ದ ಗರ್ಲ್? ಆಮೇಲೆ ಕೇಳ್ತಾನೆ ಕ್ವಶನ್. ಅಷ್ಟೇ सरकोरे करना वीडियो मार सीधा बोल कहीं तक रहे था
ಫ್ರೆಂಡ್ಸ್, ಡಿ ಜೆ ಮಾತ್ರ ಭಾಳ ಚಂದ ಎಂಜಾಯ್ ಮಾಡಿದ್ರಿ. ಅಷ್ಟರು ನಮ್ಮ ಅತ್ತಿಗಳು, ನಮ್ಮ ಕಾಕು, ನಮ್ಮ ತಂಗಿಗಳು, ಶ್ರೀ ಮತ್ತು ವಿವೇಕ, ನಮ್ಮ ಅಪ್ಪಾಜಿ, ನಮ್ಮ ಕಾಕ, ಅಷ್ಟರು ಪ್ರತಿಯೊಬ್ಬರು ಕೂಡ, ಮತ್ತು ಆ ಊರಾಗಿನ ಮಂದಿ, ಮತ್ತು ನಮ್ಮ ಮಾಮನ ಫ್ರೆಂಡ್ಸ್, ಅಷ್ಟರು ಪ್ರತಿಯೊಬ್ಬರು ಕೂಡ ಭಾಳ ಚಂದ ಎಂಜಾಯ್ ಮಾಡಿದ್ರು. ಅಷ್ಟರು ಶಿಸ್ತು ಕುಣಿದು ಕುಪ್ಪಳಿಸಿದ್ರೆ. ಆದ್ರೆ ನಾನು ಡ್ಯಾನ್ಸ್ ಮಾಡೋಕೆ ಹೋಗಲಿಲ್ಲ. ನನಗೆ ಹಿಂಗೆ ಗುಂಪು ಮಾಡೋಕೆ ಆಗಂಗಿಲ್ಲ. ಮತ್ತು ನಂಗೆ ಆ ಸೌಂಡ್ ನನಗೆ ಅದು ಭಾಳ ಇರಿಟೇಟ್ ಮಾಡಕತ್ತಿತ್ತು. ನಂಗೆ ಸೌಂಡ್ ಅಲರ್ಜಿ ಸ್ವಲ್ಪ ಐತಿ. ಅದು ಇತ್ತಿತ್ಲಾಗ ಬಂದದ. ಸೌಂಡ್ ಕೇಳಿದಪ್ಪ ಅಂದ್ರೆ ನಂಗೆ ಅಲ್ಲಿ ಒಂದು ಸೆಕೆಂಡ್ ನಿಲ್ಲಕ್ಕಾಗಂಗಿಲ್ಲ, ಅಷ್ಟು ತ್ರಾಸಾಗತ್ತಿತ್ತು. ಸೊ ಹಂಗಾಗಿ ಅಂದರೂ ತಡ್ಕೊಂಡು ಇದ್ದೆ. ಆದ್ರೆ ಈಗ ನಾನು ಅದು ಅವತ್ತು ಏನಾಗಿತ್ತು, ಅವತ್ತು ಸಾಂಗ್ ಎಲ್ಲ ಏನೇನು ಹಾಕಿದ್ರು ಡಿ ಜೆ ಅಂತೆಲ್ಲ ನಾನು ಹೆಂಗಿತ್ತು ಹಂಗೆ ಹಾಕಿನಪ್ಪ ಅಂದ್ರೆ ಕಾಪರೇಟ್ ಬರ್ತೈತೆ ರೀ. ಸೊ ಹಂಗಾಗಿ ಆ ರಿಯಲ್ ಮ್ಯೂಸಿಕನ್ನ ಮ್ಯೂಟ್ ಮಾಡಿ ಬೇರೆ ಸಾಂಗ್ ಹಾಕಿರ್ತಾನಂತ. ಮತ್ತೊಳ್ಳಿ ನಿಮಗೆ ಡಿ ಜೆ ಅವತ್ತು ಹೆಂಗಾಗಿತ್ತು, ಹೆಂಗೆ ಡ್ಯಾನ್ಸ್ ಮಾಡಿದ್ರಿ ಅಂಥೇಳಿ ರಿಯಲ್ ವಿಡಿಯೋ ನೋಡುವ ಆಸೆ ಇತ್ತಪ್ಪ ಅಂದರೆ ಕೆಳಗೊಂದು ಲಿಂಕ್ ಹಾಕೀನಿ. ಆ ಲಿಂಕ್ ಮುಟ್ಟಿದ್ರಪ್ಪ ಅಂದ್ರೆ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕೇನದನ. ಅವತ್ತು ಡಿ ಜೆ ಒಳಗೆಲ್ಲ ಡ್ಯಾನ್ಸ್ ಹೆಂಗೆ ಮಾಡಿದ್ರೆ, ಹೆಂಗಿತ್ತು ಅವತ್ತು ಸಿಚುವೇಶನ್ ಅಂತ ಹೇಳಿ. ಸೊ ನೀವು ಅದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಾಗ ಮತ್ತೊಳ್ಳಿ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಹಾಕೀನಿ. ಆ ಲಿಂಕ್ ಮುಟ್ಟಿದಪ್ಪ ಅಂತಂದ್ರೆ ನಿಮ್ಗೆ ರಿಯಲ್ ವಿಡಿಯೋ ಸಿಗ್ತತ್ರಿ. ಅವತ್ತೆಲ್ಲರೂ ಡ್ಯಾನ್ಸ್ ಹೆಂಗೆ ಮಾಡಿದ್ರೆ, ಅವತ್ತಿಂದ ಡಿ ಜೆ ಸಪ್ಲ ಹೆಂಗಿತ್ತಂತ ಹೇಳಿ.
ಫ್ರೆಂಡ್ಸ್ ಇನ್ನೂ ಡಿ ಜೆ ಇತ್ರಿಪ್ಪ. ನನಗಂತೂ ಎಷ್ಟು ತ್ರಾಸಾಗತ್ತಿತ್ತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ತ್ರಾಸಾಗತ್ತಿತ್ತು. ಹಳ್ಳಿ ಇಟ್ಕೊಂಡನಿ ಕಾಣಿಸ್ಬೋದು ನಿಮ್ಗೆ, ಹಳ್ಳಿ ಇಟ್ಕೊಂಡನಿ ಆ ನಮ್ಮನೆ ತ್ರಾಸ ಅನ್ಸಾಕತ್ತಿತ್ತು. ಒಟ್ಟು ಸಮಾಧಾನ ಆಗತ್ತಿದ್ದಿಲ್ಲ. ಸೊ ನಾನು ನಮ್ಮ ಕಾಕು ಏನು ಹಿಂದಿಲ್ಲ, ನಾನು ನಮ್ಮ ಕಾಕು ಒಳ್ಳೆ ಬೇಡ ಅಂತೇಳಿ ಹೊಳ್ಳಿ ಬಂದೀವಿ. ಹಂಗಾಗಿ ಸೊ ಏನು ಮಾಡೋಣಪ್ಪ ಅಂತಂದ್ರೆ ಯಾಕೆ ಪಸಂದ್ ಗೊತ್ತಾಗೋದು ನನಗೆ. ಸ್ಟೇಜ್ ಕೂಡ ರೆಡಿ ಆಗೈತಿ. ಸೊ ಏನು ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ಪಾಲಿಸ್ರಿ. ಸೊ ಸ್ಟೇಜ್ ಕೂಡ ಈಗ ರೆಡಿ ಆಗೈತಿ. ನೀವೇನು ನೋಡಕತ್ತಿರ್ಬೋದು. ಅಲ್ಲೆಲ್ಲ ಇನ್ನೂ ಕೈಪಲ್ಲೆ ಹೆಚ್ಕೊಂತ ಕುಂತಾರ. ಇನ್ನೂ ಅಲ್ಲಿತ್ತದ. ನನಗೆ ಸಿಕ್ಕಾಪಟ್ಟೆ ಬೇಸರಾಗಿ ಅಲ್ಲಿ ಇಟ್ಕೊಂಡು ನಿಂತ್ರೂ ತ್ರಾಸ ಆಗೋದಕ್ಕೆ ಈ ಹುಡುಗನ ಸಂಬಂಧ ಬಂದೀವಿ. ಓಜ್ ಹಾಂ ಹಾಕ್ತಾನೆ. ಅನ್ಕೊಂಡ ಮತ್ತೆ ಬಂದ್ ಮಾಡ್ಬೇಕಲ್ಲ ಮಾಡಿಲ್ಲ ಬಂದು. ಫ್ರೆಂಡ್ಸ್ ಈಗ ಇಲ್ಲಿ ಬಾಕಲ್ಲಾಗ ರಂಗೋಲಿ ಹಾಕಂತಂತ ಅಂದ್ರಪ್ಪ ನಮ್ಮ ಅಮ್ಮಾರ. ಹಾಗಾಗಿ ಮನೆಯೆಲ್ಲ ಸ್ವಚ್ಛ ಮಾಡ್ಯಾರ. ಯಾಕಂದ್ರೆ ಈಗ ಗುಗ್ಗಳು ಕೂಡ ಬರ್ತಾವಂತ ಒಳಗೆ ಎಲ್ಲ ಇದನ್ನು ಕಸ ಹೊಡೆದ ಇನ್ನೊಮ್ಮೆ ವರ್ಷ ಯಾರಕ್ಕಲ್ಲ. ಸೊ ಹೋಗೊಂಬರ್ರಿ ಮೊದಲೇ ಅಲ್ಲಿ ಇನ್ನೂ ಐತಿ ಸ್ಟೇಜ್ ಇದು, ಅಲ್ಲಿ ಹೋಗೋಣಂತ. ಇಲ್ಲೇ ಮತ್ತೊಳ್ಳೆ ಬಂದಾಗೈತ್ರಿ. ಅಲ್ಲಿ ಇನ್ನೂ ಗಾಡಿ ಸ್ಟಕ್ ಹಾಕೊಂಡು ನಿಂತೈತಿ. ಇಲ್ಲೊಬ್ರು ಮನೆಗೆ ಬಂದ ನೀರು ಸ್ವಲ್ಪ ಕುಡಿಯಾಕತ್ತೀವಿ. ಸೊ ನೀರು ಕುಡಿದು ಹೋಗೋಣಂತ. ಸಿಕ್ಕೊಂಡ್ರ ಕಾರಣಕ್ಕಾಗಿ ಇಲ್ಲೇ ಮುಂದದ ಬರಾಕ ಅನುವಾಗೋದ್ಲಿ ಸಿಸ್ಟಮ್ ಬಂದಾಗೈತಿ. ಅವರು ಮಾಮಾರು ಅಲ್ಲೇ ನಿಂತಾರ. ದಿಸ್ ಈಸ್ ವಾಟ್ ರಿಯಲ್ ಕಂಟೆಂಟ್ ಇನ್ ಮೈ ಲಾಗ್.
ಈಗ ಮನೆಗೆ ಬಂದೈತೆ ನೋಡ್ರಿಪ್ಪ. ಮನೆಗೆ ಬಂದ ಕುಚ್ಚಿ ಎಲ್ಲ ಆ ಕಡೆ ತೆಗದ ಆ ಕಡೆ ಮಕ್ಳು ನಾವು ಇಡಾಕತ್ತೀವಿ ಕೆಲಸ ಆಚಾರ ನಮ್ಗೆ. ಸೊ ಇಲ್ಲೆಲ್ಲರೂ ಬಂದ ಬಕಲ ಕುಂತಾರು. ಈಗ ಅದು ಡಿಜೆನು ಬಂದೈತಿ, ಪಟಾಕ್ಷಿ ಚಟ್ಪಟ್ ಹಾರಾತಾವು. ಮಕ್ಕಳು ಬಂದಾತ್ರಿ. ಫೋಟೋಗ್ರಾಫರ್ ಅಲ್ಲ